ಹರಿ ಓಂ ಓಂ ತತ್ಸತ್ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ನಿಮ್ಮೆಲ್ಲರೂ ಪ್ರಣಾಮಗಳು. ಹಿಂದಿನ ಸಂಚಿಕೆಯಲ್ಲಿ ದೈವಿ ಶಕ್ತಿಯನ್ನು ಪಡೆಯಿರಿ ಹಾಗೂ ಯಾವ ತತ್ವ ನಿಯಮಗಳನ್ನು ಅನುಸರಿಸಿದರೆ ದೈವ ಶಕ್ತಿಯು ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ತಿಳಿಸಿ ಹಾಗೂ ಪ್ರಾಣಾಯಾಮದ ರಹಸ್ಯವನ್ನು ಮುಂದಿನ ಸಂಚಿಕೆಗಳಲ್ಲೂ ತಿಳಿಸುತ್ತೇನೆ. ಹಿಂದಿನ ಸಂಚಿಕೆಯಲ್ಲಿ ಆತ್ಮಾನುಸಂಧಾನಂ ಹಾಗೂ ಬ್ರಹ್ಮಾನುಸಂಧಾನ, ಆತ್ಮನು ತನ್ನ ದೈವತ್ವವನ್ನು ಪಡೆದು ಜಿತೇಂದ್ರಿಯತ್ವವನ್ನು ಪಡೆದು ಮೃತ್ಯುವನ್ನು ಗೆಲ್ಲಬಹುದಾದ ಆತ್ಮಾನುಸಂಧಾನದ ಒಂದು ವಿಧಿವಿಧಾನವನ್ನು ಹಾಗೂ ಬ್ರಹ್ಮಾನುಸಂಧಾನದ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗುವಂಥ ಮಾರ್ಗಗಳನ್ನು, ಸತ್ಯದಿಂದ ಕೂಡಿದ ಮಾರ್ಗಗಳನ್ನು ನಿಮ್ಮೆಲ್ಲರಿಗೂ ತಿಳಿಯಪಡಿಸುತ್ತೇನೆ. ಚತುರ್ದಶಾಂತೆ ಮಹಿಮಾನ ಅಸ್ಯ ತಂ ಧೀರವಾಚ ಪ್ರಣಯಂತಿ ಸಪ್ತ ಅಷ್ಟಾನಾಂ ತೀರ್ಥ ಕಹ ಇಹ ಪ್ರವೋಚದ್ಯೇನ ಪ್ರತಾ ಪ್ರಪಿಬಂತೆ ಸುತಸ್ಯ. ಈ ಮಂತ್ರದ ಅರ್ಥವನ್ನು ತಿಳಿಯಿರಿ. ಹರಿ ಓಂ. ಅಸ್ಯ ಶಾಂತ ಸ್ವರೂಪನಾದ ಪರಮಾತ್ಮನ ಅನ್ಯೇ ಚತುರ್ದಶ ಬೇರೆ 14 ಮಹಿಮಾನ ರೂಪಗಳಿವೆ. ಗೊತ್ತಾಯ್ತಾ? ಧೀರ ಬುದ್ಧಿವಂತರಾದ ಜ್ಞಾನಿಗಳು ವಾಣಿಯಿಂದ ಪರಮಾತ್ಮನನ್ನು ಸಪ್ತ ಪ್ರಣಯಂತಿ 7 ಮಹಿಮೆಗಳನ್ನು ತಮ್ಮೊಳಗೆ ಪ್ರಕೃಷ್ಟ ರೂಪದಿಂದ ಧರಿಸಿರುತ್ತಾರೆ. ಪರಮಾತ್ಮನ ದಿವ್ಯ ಜ್ಞಾನಿಗಳ ತಿಳಿದವರು ಅದನ್ನು ಹೇಳ್ತಾರೆ, ಧರಿಸಿರ್ತಾರೆ. ಇದು ಹೇಗೆ ಅಂದರೆ ಚತುರ್ದಶ ಭುವನಗಳಾದರೂ ಯಾವುದು? ಇದು ಚತುರ್ದಶ ಭುವನಗಳು ಎಂದರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಈ ಶರೀರದಲ್ಲೂ ಕೂಡ ಇರ್ತಕ್ಕಂಥವುಗಳಾಗಿದೆ. ಜ್ಞಾನಿಗಳು ಇದನ್ನು ತಿಳಿದಿದ್ದಾರೆ. ಹಾಗಾದರೆ ಈ ಲೋಕಗಳಾವುದು? ಊರ್ಧ್ವಲೋಕಗಳು, ಭೂಮಿಯಿಂದ ಮೇಲ್ಕಿರ್ತಕ್ಕಂಥದ್ದು. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಈ 7 ಸಪ್ತ ಊರ್ಧ್ವಲೋಕಗಳು ಭೂಮಿಯಿಂದ ಪರಮಾತ್ಮನೆಡೆಗೆ ಇರುವಂಥ 7 ಲೋಕಗಳು. ಅಧೋಲೋಕಗಳು ಅತಲ, ವಿತಲ, ಸುತಲ, ಪಾತಾಲ, ತಲಾತಲ, ರಸಾತಲ, ಮಹಾತಲ. ಈ 7 ಸಪ್ತಲೋಕಗಳು ಅಧೋಲೋಕಗಳು. ಇವುಗಳಿಗೆ ಆಧ್ಯಾತ್ಮ ಅರ್ಥಗಳಿವೆ. ಭೂಮಿಯಿಂದ ಕೆಳಗಡೆಗೆ ಇರ್ತಕ್ಕಂಥ ಅದೋ ಲೋಕಗಳಾಗಿವೆ. ಅದೇ ರೀತಿಯಲ್ಲಿ ಕೂಡ ಹಾಗಾದರೆ ಇದು ಏನಾಗಿರುತ್ತೆ ಎಂಬುದಾಗಿ ತಿಳಿಯಿರ. ಈ ಚತುರ್ದಶ ಭುವನಗಳು ನಮ್ಮ ಈ ಪರಮಾದ್ಭುತ ಮಾನವ ಶರೀರದಲ್ಲಿ, ಮುಖದಲ್ಲಿ ಹೇಗಿದೆ ಎಂಬುದಾಗಿ ಸಪ್ತ ಇಂದ್ರಿಯಗಳ ಗೋಳಕಗಳಾಗಿವೆ. 2 ಕಣ್ಣುಗಳು, 2 ಕಿವಿಗಳು, 2 ಮೂಗಿನ ಹೊಳ್ಳೆಗಳು, 1 ಬಾಯಿ. ಈ 7 ವೇದಶಾಸ್ತ್ರದಲ್ಲಿ ಸಪ್ತ ಊರ್ಧ್ವ ಲೋಕಗಳೆಂದು ವರ್ಣಿಸಲ್ಪಟ್ಟಿದೆ. ಇದು ಬ್ರಹ್ಮಾಂಡದಲ್ಲಿದೆ, ನಮ್ಮ ಶರೀರದಲ್ಲೂ ಕೂಡ ಇರುವುದಾಗಿದೆ. ತದನಂತರ ಅಧೋಲೋಕಗಳು. ಹಾಗಾದರೆ ನಮ್ಮ ಶರೀರದಲ್ಲಿ 2 ಕೈಗಳು, 2 ಕಾಲುಗಳು, 1 ಮಲೇಂದ್ರಿಯ, 1 ಮೂತ್ರೇಂದ್ರಿಯ, ಇವುಗಳಿಗೆ ಆಧಾರವಾದ 1 ಮಂಡಲವು ಸೇರಿ 7 ಅಧೋಲೋಕಗಳು. ಇವುಗಳನ್ನು ಸಪ್ತ ಅಧೋಲೋಕಗಳೆಂದು ವರ್ಣಿಸಲ್ಪಟ್ಟಿದೆ. ಗೊತ್ತಾಯಿತಾ? ಪರಮಾತ್ಮನು ಹೇಗೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಎಂಬುದಾಗಿ ಈ 14 ಲೋಕಗಳು ಬ್ರಹ್ಮಾಂಡದಲ್ಲಿ ಹೇಗಿದೆಯೋ ಹಾಗೆ ಈ ಜೀವಾತ್ಮನೂ ಕೂಡ ಇರ್ತಕ್ಕಂಥದ್ದಾಗಿದೆ. ಹಾಗಾದರೆ ಈ ಲೋಕಗಳಿಂದ ನಮಗೇನು ಪ್ರಯೋಜನ? ಏನ ಯತ, ಯಾವ ಮಾರ್ಗದಿಂದ ಸುತಸ್ಯ ನಿಷ್ಪಾದಿತವಾದ ಆನಂದರಸದ ಉಪಾಸಕರು, ಪರಮಾತ್ಮನು ಯಾರು ಪಡೆಯಲೇಬೇಕೆಂಬ ಆನಂದರಸವನ್ನು ಕುಡಿಯಬೇಕೆಂಬುದಾಗಿರ್ತಾರೋ ಆನಂದರ ಉಪಾಸಕರು ಪ್ರಪಿಬಂತೆ ಅದನ್ನು ಕುಡಿತಾರೆ. ಪ್ರಕೃಷ್ಟ ರೂಪದಿಂದ ಕುಡಿಯುತ್ತಾರೆಯೋ ಅಂತ ಅಷ್ಟಾನ ವ್ಯಾಪಿಸುವ ತೀರ್ಥ ಸಂಸಾರ ಸಾಗರದಿಂದ ಬಿಡಿಸುವಂತಹದ್ದು ಕೆಲವರು ವಿರಳವಾಗಿ ಈ ಸಂಸಾರದಲ್ಲಿ ಪ್ರವೋಚಿತು ಅದರ ಪ್ರವಚನವನ್ನು ಮಾಡ್ತಾರೆ. ಅಂದರೆ ಈ ಚತುರ್ದಶ ಭುವನಗಳೆಂದರೆ ಭೂಮಿಯಿಂದ ಹಿಡಿದು
ಊರ್ಧ್ವ ಲೋಕ ಪರಮಾತ್ಮನೆಡೆಗೆ ಹೋಗುವ 7 ಲೋಕಗಳಾಗಿವೆ. ಹಾಗೆ ನಮ್ಮ ದೇಹದಲ್ಲಿರುವ ಪರಮಾತ್ಮನ ಹೃದಯದಲ್ಲಿರುವ ಲೋಕಗಳಿಗೆ ಹೋಗುವಂಥ 7 ಲೋಕಗಳು ಗೊತ್ತಾಯ್ತಾ, 7 ಲೋಕಗಳೂ ಆಗಿವೆ. ಇದನ್ನು ತಿಳಿದಂಥವರು ಪರಮಾತ್ಮನ ಅನುಸಂಧಾನವನ್ನು ಹಾಗೂ ಬ್ರಹ್ಮಾನುಸಂಧಾನವನ್ನು ಸುಲಭ ರೀತಿಯಿಂದ ಹೋಗುವಂಥ ಮಾರ್ಗಗಳಾಗಿವೆ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಈ ಚತುರ್ದಶ ಭುವನಗಳು ಯಾವ ರೀತಿಯಾಗಿರ್ತವೆ ಎಂಬುದಾಗಿ ತಿಳಿಯೋಣ. ಸತ್ಯೇನೂರ್ಧಸ್ತಪತಿ ಬ್ರಹ್ಮಣಾರ್ವಾಂ ವಿಪಶ್ಯತಿ ಪ್ರಾಣೇನ ತಿರ್ಯಂ ಪ್ರಾಣತಿ ಯಸ್ಮಿನ್ ದೇಶಮಧಿಶ್ರಿತಂ. ಹಾಗಾದರೆ ಸತ್ಯೇನ ಊರ್ಧ್ವತಪದಿ ಭಗವದ್ರೂಪವು ಅಥವಾ ಭಗವದ್ಭಕ್ತಿಯು ಸತ್ಯದಿಂದ ಊರ್ಧ್ವ ಲೋಕಗಳಲ್ಲಿ ಬೆಳಗುತ್ತದೆ. ಬ್ರಹ್ಮಾಂಡದಲ್ಲಾಗಲಿ ಶರೀರದಲ್ಲಾಗಲಿ ಗೊತ್ತಾಯ್ತಾ. ಶರೀರದಲ್ಲಿ ಹೇಗೆ ಅಂದರೆ 2 ಕಿವಿಗಳು, ಬಾಯಿ, ಮೂಗು, ಕಿವಿಯಿಂದ ಶಬ್ದವನ್ನು ಕೇಳಿಸಿ ಏನು ಶಬ್ದ ಬರ್ತಾ ಇದೆ ಗ್ರಹಿಸ್ತೀವಿ. ಕಣ್ಣಿನಿಂದ ಸತ್ಯವೇನು ನಮಗೆ ಕಾಣಿಸುತ್ತೆ ನೋಡ್ತೇವೆ. ಮೂಗಿನಿಂದ ವಾಸನೆಯಿಂದ ಇಂಥ ವಾಸನೆ ಇರ್ಬೋದು ಗ್ರಹಿಸುತ್ತೇವೆ. ನಾಲಿಗೆಯಿಂದ ಆಸ್ವಾದಿಸಿ ಇಂಥ ರುಚಿಯೆಂದು ಆಸ್ವಾದಿಸುತ್ತೇವೆ. ಹೀಗೆ ಊರ್ಧ್ವ ಲೋಕಗಳು ಸತ್ಯದಿಂದ ಕೂಡಿರ್ತಕ್ಕಂಥಗಳು ಬೆಳಗುತ್ತವೆ. ಬ್ರಹ್ಮಣ ಜ್ಞಾನದಿಂದ ಕೂಡುತ್ತವೆ. ಜ್ಞಾನದಿಂದ ಅರ್ವ ವಿಪಶ್ಯ ಕೆಳಗಿನ ಲೋಕಗಳು ಊರ್ಧ್ವ ಲೋಕಗಳು ಸತ್ಯದಿಂದ ಕೂಡಿ ಕೆಳಗಿನಗಳು ಜ್ಞಾನದಿಂದ ಕೆಳಗಿನಗಳು ಅನ್ವೀಕ್ಷಿಸುತ್ತವೆ. ಜ್ಞಾನದಿಂದ ಸಪ್ತೇಂದ್ರಿಯಗಳಿಗೆ ಏನು ಬರುತ್ತದೋ ಅದನ್ನು ಜ್ಞಾನದಿಂದ ಅವು ಏನು ಆರ್ಡ್ರ್ ಮಾಡ್ತವೋ, ಕೆಲಸ ಮಾಡು, ಓಡಾಡು, ಮಾಡು, ಹೇಗೆ ಆರ್ಡ್ರ್ ಮಾಡ್ತವೋ ಹಾಗೆ ಜ್ಞಾನದಿಂದ ಅನ್ವೀಕ್ಷಿಸುತ್ತವೆ. ಪ್ರಾಣೇನ ಧಿರ್ಯಂ ಪ್ರಾಣತಿ, ಪ್ರಾಣಶಕ್ತಿಯಿಂದ ಅಧೋಲೋಕಗಳೆಲ್ಲ ಸ್ಪಂದಿಸುತ್ತವೆ. ಹೇಗೆ ಆ ಶಕ್ತಿ ಆದರೆ ಯಾವುದು? ಯಾವ ಜೀವಾತ್ಮನೊಂದಿಗೆ ಪ್ರಾಣಶಕ್ತಿ ಇದೆಯೋ, ಪರಮಾತ್ಮನಿದ್ದಾನೋ ಅವು ಸ್ಪಂದಿಸಲ್ಪಡುತ್ತದೆ ಆಯಿತಾ. ಹಾಗಾಗಿ ಯಸ್ಮಿನ್ ಜ್ಯೇಷ್ಠ ಅಧಿಷ್ಠಿತ, ಹೀಗೆ ತನ್ನ ಮಹಾಶಕ್ತಿಯನ್ನು ಭಗವಂತನು ನೆಲೆಗೊಂಡಿಸಿದ್ದಾನೆ ಗೊತ್ತಾಯಿತು. ಬ್ರಹ್ಮಾಂಡದಲ್ಲಿ ಹೇಗಿದೆಯೋ ಹಾಗೆ ನಮ್ಮ ಶರೀರದಲ್ಲೂ ಕೂಡ ಭಗವತ್ ಶಕ್ತಿಯನ್ನು ನೆಲೆಗೊಳಿಸಿದ್ದಾನೆ. ಈ ಸತ್ಯವನ್ನು ಎಲ್ಲರೂ ಕೂಡ ತಿಳಿಬೇಕು. 1 ಸರಿ ಅಲ್ಲ 2 ಸರಿ ನೋಡಿ ಅರ್ಥ ಮಾಡ್ಕೋಬೇಕು. ಹರಿವು ತದನಂತರ ಅರ್ಥವನ್ನು ಊರ್ಧ್ವ ಲೋಕಗಳಲ್ಲಿ ಸತ್ಯವು ಪ್ರತಿಷ್ಠಿತವಾದರೆ ಇನ್ನು ಕೆಳಗಿನ ಲೋಕಗಳಲ್ಲಿ ಜ್ಞಾನವೂ ಪ್ರತಿಷ್ಠಿತವಾಗಿದೆ. ಹಾಗೂ ಪೃಥಿವಿಯಾದಿ ಅಧೋಲೋಕಗಳು ಪ್ರಾಣಿಗಳಲ್ಲಿ ಪ್ರಾಣದ ರೂಪದಲ್ಲಿ ಭಗವದ್ಭಕ್ತಿಯು ಪ್ರತಿಷ್ಠಿತವಾಗಿದೆ. ಹೀಗೆ ಸರ್ವತ್ರ ಭಗವದ್ಭಕ್ತಿಯು ನೆಲೆಗೊಂಡಿದೆ. ಪರಮಾತ್ಮ ಚತುರ್ದಶ ಭುವನಗಳಲ್ಲಿ ತನ್ನ ಶಕ್ತಿಮಯವಾದ ತತ್ವ ನಿಯಮಗಳನ್ನು ಹೇಗೆ ಪ್ರತಿಷ್ಠಾಪಿಸಿದ್ದಾನೋ ಅದೇ ರೀತಿಯಲ್ಲಿ ಸಕಲ ಜೀವರಾಶಿಗಳಲ್ಲೂ ಕೂಡ ತನ್ನ ತತ್ವ ನಿಯಮಗಳನ್ನು ಶಕ್ತಿಯನ್ನು ಪ್ರತಿಷ್ಠಾಪಿಸಿದ್ದಾನೆ ಎಂಬುದಾಗಿ ತಿಳಿಯಿರಿ. ಹಾಗಾದರೆ ಯಾವ ಪ್ರಾಣಿಗಳಲ್ಲಿ ಯಾವ ತತ್ವ ನಿಯಮಗಳೆಂಬುದಾಗಿ ತಿಳಿಯೋಣ. ಸಹಸ್ರದ ಪಂಚದಶಾನ್ಯುಕ್ತ ಯಾವದ್ಯಾವ ಪೃಥಿವಿ ತಾವದಿ ತತ್ ಸಹಸ್ರದ ಮಹಿಮಾನ ಸಹಸ್ರ ಯಾವದ್ ಬ್ರಹ್ಮ ವಿಷ್ಟಿತ ತಾವತೀವ. ಹಾಗಂದರೆ ಈ ಸತ್ಯವನ್ನು ತಿಳಿಯಿರಿ. ಹರಿವು ಸಹಸ್ರದ ಯೋನಿ ರೂಪವಾದ ಪ್ರಾಣಿಗಳಲ್ಲಿ ಶರೀರಗಳು ಅಸಂಖ್ಯಾತವಾಗಿವೆ. ಪ್ರಾಣಿಗಳು ಇವೆಲ್ಲವೂ ಜೀವರಾಶಿಗಳೆಲ್ಲವೂ ಅಸಂಖ್ಯಾತವಾಗಿದೆ. ಅವುಗಳಲ್ಲಿ ಪಂಚದಶಾನಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಪ್ರಾಣಗಳು. ಪ್ರಾಣಿಗಳೆಂಬ 15 ಉಕ್ತ ಅಂಗಗಳು ಯಾವ ಶರೀರದಲ್ಲಿ ಏನೇನಿದೆಯೋ ಆ ಅಂಗಗಳಲ್ಲಿಯೂ ಕೂಡ ಸ್ಥಾಪಿತವಾಗಿದೆ. ಅರ್ಥ ಆಗುತ್ತಲ್ಲ ನಿಮಗೆ ಇವಾಗೆಲ್ರಿಗೂ ಕೂಡ ಹೇಗೆ ಪರಮಾತ್ಮ ದಿವ್ಯ ಶಕ್ತಿಯು ಅಂಗಾಂಗಗಳಲ್ಲಿಯೂ ಕೂಡ ಗೊತ್ತಾಯ್ತಾ ಅವನ ತತ್ವ ನಿಯಮಗಳು ಹೇಗೆ ಪ್ರತಿಷ್ಠಾಪಿತವಾಗಿದೆ ಎಂಬುದು ತಿಳಿಯಿರಿ. ಅದೇ ಥರ ಯಾವ ದ್ಯಾವ ಪೃಥಿವಿ, ಯಾವ ಪರಿಣಾಮದಲ್ಲಿ ದ್ಯಾವ ಪೃಥಿವಿ ಮಯವಾದ ಬ್ರಹ್ಮಾಂಡವಿದೆಯೋ ತಾವತ್ತಿತ್ತ ಅಷ್ಟೇ ಪರಿಣಾಮವುಳ್ಳದ್ದಾಗಿ ಈ ದೇಹವಿರುತ್ತದೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ತತ್ವ ನಿಯಮವು ಈ ಶರೀರದಲ್ಲೂ ಕೂಡ ಅದು ಇರುತ್ತದೆ. ಯಾವುದು ಬ್ರಹ್ಮಾಂಡದಲ್ಲಿಯೋ ಅದು ಪಿಂಡದಲ್ಲಿಯೂ ಇದೆ.
ಗೊತ್ತಾಗುತ್ತಾ. ಹಾಗಾಗಿ ಈ ಶರೀರವು ಅಷ್ಟು ಉತ್ಕೃಷ್ಟವಾದುದು, ಗೊತ್ತಾಯ್ತಾ. ಸತ್ಯದಿಂದ ಕೂಡಿರ್ತಕ್ಕಂಥದ್ದು, ಸಹಸ್ರದ ಮಹಿಮಾನ, ಅಸಂಖ್ಯವಾದ ಪರಮಾತ್ಮನ ಮಹಿಮೆಗಳಿಂದ. ಯಾಕೆಂದರೆ ಸಹಸ್ರಂ ಯಾವ ಅಸಂಖ್ಯವಾದ ಯಾವ ಬ್ರಹ್ಮವಿಷ್ಠಿತ ವಿವಿಧ ರೂಪದಿಂದ ಬ್ರಹ್ಮಾಂಡವು ಸ್ಥಿತವಾಗಿದೆಯೋ ತಾವತೀವ ಅಷ್ಟೇ ಬ್ರಹ್ಮಾಂಡದ ವರ್ಣನೆಯನ್ನು ಮಾಡಲಾಗಿದೆ. ಹೇಗೆ ಅಂದರೆ ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಏನೇನು ಇದೆಯೋ ಯಾವುದು ಇದೆಯೋ ಈ ಶರೀರದಲ್ಲಿ ಹೇಗೆ ಸಕಲ ಜೀವರಾಶಿಗಳಲ್ಲೂ ಹೇಗೆ ಪ್ರತಿಷ್ಠಾಪಿಸಲ್ಪಟ್ಟಿದೆಯೋ ಈ ತತ್ವ ನಿಯಮಗಳೆಲ್ಲವೂ ಕೂಡ ವೇದಗಳಿಂದ ಪ್ರಾಪ್ತಿಯಾಗುವಂಥದ್ದು. ವೇದಗಳು ಸತ್ಯದಿಂದ ಕೂಡಿರ್ತಕ್ಕಂಥಗಳು. ಬ್ರಹ್ಮಾಂಡದ ತತ್ವ ನಿಯಮಗಳು ಸಕಲ ಜೀವರಾಶಿಗಳಿಗೆ ಇರ್ತಕ್ಕಂಥ ತತ್ವ ನಿಯಮಗಳನ್ನು ಬೋಧಿಸುವುದಾಗಿದೆ. ಅದೇ ಬ್ರಹ್ಮವಿದ್ಯೆಯಾಗಿದೆ ಎಂಬುದಾಗಿ ತಿಳಿಯಿರಿ. ಹರಿವ ಈ ಇಂದಿಗೆ ಈ ತತ್ವ ನಿಯಮಗಳನ್ನು ಅನುಸರಿಸಿ ನೀವು ಆತ್ಮಾನುಸಂಧಾನ ಈ 7 ಲೋಕಗಳು ಕೂಡ ನಾವು ಉಚ್ಚಾರಣೆ ಮಾಡಿ ನಮ್ಮ ದೇಹದಲ್ಲಿರುವ ಅದನ್ನು ಹೇಳುತ್ತೆ ಆತ್ಮಾನುಸಂಧಾನವನ್ನು ಮಾಡಬಹುದು. ಹಾಗೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಈ 7 ಲೋಕ ಪರಮಾತ್ಮನು ಸತ್ಯದೊಳಗೆ ಇರ್ತಕ್ಕಂಥ ಅಲ್ಲಿಯೂ ಅವನನ್ನು ಉಪಾಸನೆ ಮಾಡುವುದಾಗಿದೆ. ಈ ಮಾರ್ಗಗಳನ್ನು ತಿಳಿದು ನೀವು ಆತ್ಮಾನುಸಂಧಾನವನ್ನು ಹಾಗೂ ಬ್ರಹ್ಮಾನುಸಂಧಾನವನ್ನು ಮಾಡಬೇಕು. ಇದು 2 ಮಾರ್ಗಗಳು. ಮುಂದೆ ತಿಳಿಸ್ತೇನೆ ಪರಮಾತ್ಮ ಎಲ್ಲಿದ್ದಾನೆ, ಹೇಗೆ ಅವನ ತತ್ವ ನಿಯಮಗಳನ್ನು ತಿಳಿಸ್ತೇನೆ. ಹಾಗಾಗಿ ಹೀಗೆ ಅವನೆಡೆಗೆ ಹೋಗುವ ಮಾರ್ಗಗಳಾಗಿವೆ ಎಂಬುದಾಗಿ ತಿಳಿಯಿರಿ. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಸತ್ಯವನ್ನು ಅವಲಂಬಿಸಿ ಧರ್ಮದಿಂದ ನಡೆಯಿರಿ. ಈ ರೀತಿಯಾಗಿ ನೀವು ನಡೆದರೆ ಪರಮಾತ್ಮನನ್ನು ಪಡೆಯುವುದಾಗಲಿ, ಮಾನವ ಜನ್ಮವು ಸುಕೃತವನ್ನು ಪಡೆಯುವುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಈ ಸತ್ಯ ಮಾರ್ಗವನ್ನು ನೀವೆಲ್ಲರೂ ಕೂಡ ಅನುಸರಿಸಲೇಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. ಹರಿವು